ನಮಸ್ಕಾರ. ಕದಂಬ ನ್ಯೂಸ್ನ ಪೊಲಿಟಿಕಲ್ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಇವತ್ತು ಕರ್ನಾಟಕದ ಕಿರೀಟ ಬೀದರ್ನ ರಾಜಕೀಯದ ಕುರಿತು ಚರ್ಚೆ ಮಾಡೋಣ. ಬೀದರ್ನಲ್ಲಿ ರಾಜಕೀಯ ಚಿತ್ರಣ ಏನಿದೆ, ಲೋಕಸಭಾ ಚುನಾವಣೆಯನ್ನ ಎದುರಿಸಲು ಪಕ್ಷಗಳು ಯಾವ ರೀತಿಯಲ್ಲಿ ತಯಾರಿಯನ್ನ ನಡೆಸ್ತಾ ಇದೆ. ಕಾಂಗ್ರೆಸ್ ಪಕ್ಷ ಇನ್ನೂ ಟಿಕೆಟ್ ಘೋಷಣೆಯಾಗಿಲ್ಲ. ಬಹುತೇಕವಾಗಿ ಸಾಗರ್ ಖಂಡ್ರೆ ಇಲ್ಲ ರಾಜಶೇಖರ್ ಪಾಟೀಲ್ ಇಬ್ಬರಲ್ಲಿ ಒಬ್ಬರಿಗೆ ಟಿಕೆಟ್ ಫೈನಲ್ ಆಗಬಹುದು. ಏನು ಬಿಜೆಪಿಯ ಕತೆ ಕಡೆ ಬಂದ್ರೆ, ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ಜೊತೆ ಮೈತ್ರಿ ಇದೆ. ಆದರೆ ಮೈತ್ರಿ ಧರ್ಮ ಪಾಲನೆ ಎಷ್ಟರ ಮಟ್ಟಿಗೆ ನಡೆಯುತ್ತಿದೆ? ಭಗವಂತ ಖೋಬಾ ಅವರಿಗೆ ಟಿಕೆಟ್ ಫೈನಲ್ ಆಗಿ ಸರಿಸುಮಾರು 8 ದಿನಗಳು ಕಳೆದಿವೆ. 8 ದಿನಗಳು ಕಳೆದರೂ ಕೂಡ ಜೆಡಿಎಸ್ ನ ಒಬ್ರು ನಾಯಕರು ಅವರ ಜೊತೆ ಪ್ರಚಾರ ಕಾರ್ಯಕ್ಕೆ ಬಂದಿಲ್ಲ. ಹಾಗಂತ ಖೋಬಾನೇ ಪ್ರಚಾರಕ್ಕೆ ಹೋಗ್ತಾ ಇಲ್ಲ. ಬೆಳಗ್ಗೆ ಎದ್ದನಿಂದ ಸಾಯಂಕಾಲ ತನಕ ಅವರೇ ಪ್ರಚಾರಕ್ಕೆ ಹೋಗ್ತಾ ಇಲ್ಲ. ಅವ್ರ ಜೊತೆ ಇವ್ರು ಯಾಕೆ ಹೋಗ್ತಾರೆ ಅನ್ನೋದು ನಿಮ್ದೊಂದು ಪ್ರಶ್ನೆ ಇರಬಹುದು. ಆದರೆ ಓಪನ್ ಆಗಿ ಸಂಪೂರ್ಣ ಬೆಂಬಲವನ್ನ ನೀಡಿ ಯಾವುದೇ ನಾಯಕರು ಇಲ್ಲಿಯ ತನಕ ಜೆಡಿಎಸ್ನವರು ಭಗವಂತ ಖೋಬಾ ಅವರ ಪರವಾಗಿ ತಿರುಗ್ತಾ ಇಲ್ಲ. ಕ್ಷೇತ್ರದಲ್ಲಿ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಬಂಡೆಪ್ಪ ಖಾಶೆಂಪೂರ್ ಸೋಲಲಿಕ್ಕೆ ಪ್ರಮುಖ ಕಾರಣ ಬಿಜೆಪಿಯ ಅಭ್ಯರ್ಥಿ. ಅದೇ ರೀತಿ ಬೀದರ್ ಉತ್ತರ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಸೋಲಲು ಬಿಜೆಪಿ ಅಭ್ಯರ್ಥಿ ಕಾರಣ. 2023ರ ಬೀದರ್ ವಿಧಾನಸಭಾ ಕ್ಷೇತ್ರದಿಂದ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಬಿಜೆಪಿ ಪಕ್ಷದಿಂದ ಟಿಕೆಟ್ ಅನ್ನ ಕೇಳಿದ್ರು. ಆದ್ರೆ ಬಿಜೆಪಿ ಪಕ್ಷ ಅವರಿಗೆ ಟಿಕೆಟ್ ನೀಡಲಿಲ್ಲ. ಈಶ್ವರ್ ಸಿಂಗ್ ಠಾಕೂರ್ಗೆ ಟಿಕೆಟ್ ಅನ್ನ ನೀಡಿತ್ತು. ಆದರೆ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಜೆಡಿಎಸ್ ಪಕ್ಷದಿಂದ ಸ್ಪರ್ಧೆಯನ್ನ ಮಾಡಿ ಸೋಲನ್ನ ಕಂಡಿದ್ದಾರೆ. ಆ ಸೋಲು ದೊಡ್ಡ ಮಟ್ಟದ ಸೋಲಲ್ಲ, ಅಲ್ಪ ಮತಗಳಿಂದ ಸೋಲನ್ನ ಅವರು ಅನುಭವಿಸಿದ್ರು. ಒಂದು ವೇಳೆ ಇದೇ ಬಿಜೆಪಿ ಪಕ್ಷ ಅವರಿಗೆ ಬಿಜೆಪಿಯಿಂದ ಟಿಕೆಟ್ ನೀಡಿದ್ರೆ ಅವರು ಗೆದ್ದು ವಿಧಾನಸಭೆಗೆ ಪ್ರವೇಶವನ್ನ ಮಾಡ್ತಾ ಇದ್ರು. ಆದರೆ ಅವತ್ತು ಬಿಜೆಪಿ ಪಕ್ಷ ಅವರಿಗೆ ಟಿಕೆಟ್ ನೀಡಲಿಲ್ಲ. ಅವರ ಸೋಲಿಗೆ ಪ್ರತ್ಯಕ್ಷವಾಗಿಯೋ ಅಥವಾ ಪರೋಕ್ಷವಾಗಿಯೋ ಬಿಜೆಪಿಯೇ ಕಾರಣವಾಯಿತು. ಇವಾಗ ಅಂತಹ ಬಿಜೆಪಿಗೆ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಸಪೋರ್ಟ್ ಮಾಡ್ತಾರ? ಬೀದರ್ ಜನತೆ ಮುಂದಿರುವಂತಹ ಒಂದು ದೊಡ್ಡ ಕುತೂಹಲದ ಪ್ರಶ್ನೆ ಇದು. ನಲ್ಲಿ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಜೆಡಿಎಸ್ ಅಭ್ಯರ್ಥಿಯಾಗಿದ್ರು ಉತ್ತರ ಕ್ಷೇತ್ರದಲ್ಲಿ. ಇವಾಗ ಅವರು ಬಿಜೆಪಿಗೆ ಸಪೋರ್ಟ್ ಮಾಡ್ತಾರ. ಇವತ್ತು ಅವರು ಒಂದು ವೇಳೆ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಅವ್ರಿಗೆ ಟಿಕೆಟ್ ನೀಡಿದ್ರೆ ಅವ್ರು ಗೆದ್ದು ವಿಧಾನಸಭೆಗೆ ಹೋಗ್ತಾ ಇದ್ರು. ಅವರಿಗೆ ಟಿಕೆಟ್ ಅನ್ನ ತಪ್ಪಿಸಿದಂತಹ ಬಿಜೆಪಿ ಪಕ್ಷಕ್ಕೆ ಅವರು ಹೇಗೆ ಸಪೋರ್ಟ್ ಮಾಡಬಲ್ಲರು? ಅವರ ಸಹೋದರ ಉಮಾಕಾಂತ್ ನಾಗಮಾರ್ಪಳ್ಳಿ ಅಲ್ಲಿ ಕೇಂದ್ರ ಸಚಿವರ ಜೊತೆ ವೇದಿಕೆಗಳನ್ನ ಹಂಚಿಕೊಳ್ತಾ ಇದ್ದಾರೆ. ಆದ್ರೆ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಇಲ್ಲಿಯ ತನಕ ಯಾವುದೇ ಒಂದು ವೇದಿಕೆಯಲ್ಲಿ ಭಗವಂತ ಖೋಬಾ ಅವರ ಪರವಾಗಿ ನಿಂತಹ ಒಂದೇ ಒಂದು ಚಿತ್ರವು ಕೂಡ ನಮ್ಮ ಮಾಧ್ಯಮಕ್ಕೆ ಲಭ್ಯವಾಗಿಲ್ಲ. ಮುಂದಿನ ದಿನಗಳಲ್ಲಿ ಅವರ ಜೊತೆನೆ ಹೋಗ್ಬಹುದು. ಆದರೆ ಜನರ ಅಭಿಪ್ರಾಯವನ್ನ ನಿಮ್ಮ ಮುಂದಿಡುವಂತಹ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಇನ್ನು ಬೀದರ್ ದಕ್ಷಿಣ ಕ್ಷೇತ್ರಕ್ಕೆ ಹೋಗೋಣ. ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ಬಂಡೆಪ್ಪ ಖಾಶೆಂಪೂರ್ ಜೆಡಿಎಸ್ ಪಕ್ಷದ ಬಹಳ ದೊಡ್ಡ ನಾಯಕರು. ಕುಮಾರಸ್ವಾಮಿ ಪಕ್ಕದಲ್ಲೇ ಕುಂತು ರಾಜಕಾರಣ ಮಾಡುವಂತ ರಾಜಕಾರಣಿ, ದೇವೇಗೌಡರ ಅತ್ಯಾಪ್ತ ಶಿಷ್ಯಂತರ ಇದ್ದಂತ ಬಂಡೆಪ್ಪ ಖಾಶೆಂಪೂರ್ ಸೋಲಿಗೆ ಯಾರ ಕಾರಣ? ಶೈಲೇಂದ್ರ ಬೆಲ್ದಾಳೆ, ಬಿಜೆಪಿ ಪಕ್ಷದ ಅಭ್ಯರ್ಥಿ. ಈಗ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಬಂಡೆಪ್ಪ ಖಾಶೆಂಪೂರ್ ಬಿಜೆಪಿಗೆ ಸಪೋರ್ಟ್ ಮಾಡ್ತಾರ, ಮೈತ್ರಿ ಧರ್ಮವನ್ನ ಪಾಲನೆ ಮಾಡ್ತಾರ. ಚುನಾವಣೆಯಲ್ಲ ಸೋಲಿಸಿದ್ದೇ ಇವರುಗಳಿಗೆ ಹೇಗೆ ಅವರು ಬೆಂಬಲವನ್ನ ಕೊಡ್ತಾರೆ? ಬೀದರ್ ರಾಜಕಾರಣದ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ರಾಜ್ಯದ ರಾಜಕಾರಣ ನಮಗೆ ಸಂಬಂಧವಿಲ್ಲ ಇವತ್ತಿನ ಎಪಿಸೋಡ್ ನಲ್ಲಿ. ಹಾಗಾಗಿ ಅವರು ಕೂಡ ಸಪೋರ್ಟ್ ಮಾಡ್ತಾರ. ಅವರ ಮನವೊಲಿಸುವಂತಹ ಪ್ರಯತ್ನ ಬಿಜೆಪಿ ಪಕ್ಷ ಮಾಡುತ್ತಾ ಅನ್ನೋದು ಒಂದು ದೊಡ್ಡ ಕುತೂಹಲ. ಬಿಜೆಪಿ ಪಕ್ಷವೇ ಒಂದು ಮನೆ 3 ಬಾಕಿಲಾಗಿದೆ. ಜಿಲ್ಲಾಧ್ಯಕ್ಷರು ಒಂದ್ ಕಡೆ, ಪ್ರಭು ಚವ್ಹಾಣ್ ಒಂದ್ ಕಡೆ, ಶರಣು ಸಲ್ಗಾರ್ ಒಂದ್ ಕಡೆ, ಭಗವಂತ ಖೋಬಾ ಒಂದ್ ಕಡೆ. ನಾನೊಂದು ತೀರ ನೀನೊಂದು ತೀರ ಅನ್ನೋ ಒಂದು ಹಾಡು ಪ್ರಭು ಚವ್ಹಾಣ್ ಮತ್ತೆ ಭಗವಂತ ಖೋಬಾ ಅವರ ಇಬ್ರು ಒಬ್ಬರ ಮುಖ ಒಬ್ಬರು ನೋಡಿ ಹಾಡೋ ಒಂದು, ಒಬ್ರು ಮುಖ ಒಬ್ರು ನೋಡೋ ಒಂದು ಹಾಡು ವೈರಲ್ ಆಗಿತ್ತು. ನಾನೊಂದು ತೀರ ನೀನೊಂದು ತೀರ ಅನ್ನೋ ಲೆಕ್ಕ ಆಗಿದೆ ಬಿಜೆಪಿ ಪಕ್ಷದ್ದು ಬೀದರ್ನಲ್ಲಿ. ಭಗವಂತ ಖೋಬಾ ಟಿಕೆಟ್ ತಗೊಂಡ್ ಬಂದ್ರು, ಆರಾಮಾಗಿ ಮನೆಗೆ ಬಂದ್ರು. ಕೆಲವೊಂದು ಕಾರ್ಯಕರ್ತರು ಅವ್ರ ಹಿಂದ್ ಬಂದ್ರು.
ಏನೋ ಹಿಂದೂ ಅಲೆ ಇದೆ ಅಂತ ಅವ್ರ ಮನಸ್ಸು ಬಂದಂಗೆ ಅವ್ರು ವರ್ತನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಮೋದಿ ಹೆಸರಲ್ಲಿ ಗೆದ್ದು ಬಿಡ್ತೀನಿ, ನಾನು ಮೋದಿ ಹೆಸರಲ್ಲಿ ಗೆದ್ದು ಬಿಡ್ತೀನಿ ಅಂತ ಭಗವಂತ ಖೋಬ ಆ ಒಂದು ಫೀಲ್ ಅಲ್ಲಿ ಇದ್ದಾರೆ. ಆದ್ರೆ JDS ದವರ ಜೊತೆ ಮೈತ್ರಿ ಧರ್ಮ ಪಾಲನೆಯನ್ನ ಮಾಡದೇ ಇಲ್ಲದ ಮೇಲೆ ಹೇಗೆ JDS ನವ್ರು ನಿಮಗೆ ಸಪೋರ್ಟ್ ಮಾಡ್ತಾರೆ? JDS ನವ್ರು ಹೇಳ್ತಿದ್ದಾರೆ, ನಮಗೆ ಕರೆ ಮಾಡಿದ್ದಾರೆ, ಬಾ ಅಂದಿದ್ರು, ನಾವು ಸ್ವಲ್ಪ ದೆಹಲಿಯಲ್ಲಿ ಇದೀವಿ, ಬೆಂಗಳೂರಲ್ಲಿ ಇದೀವಿ, ಬರ್ತೀವಂತ. ಪಾಪ ಅವ್ರಿಗೆ ಸೋಲಿಕ್ಕೆ ಕಾರಣ ಇದೇ ಬಿಜೆಪಿ ಪಕ್ಷ. ಅಂತವ್ರು ಹೇಗೆ ಬಂದು ಹೇಗೆ ಚುನಾವಣೆಯಲ್ಲಿ ಅವ್ರ ಜೊತೆ ಸಪೋರ್ಟ್ ಮಾಡ್ತಾರ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಮತ್ತೆ ಬಿಜೆಪಿ ಪಕ್ಷ ಹೇಗೆ ಒಡೆದ ಮನೆ. ಪ್ರಭು ಚವ್ಹಾಣ್ ಪಾಪ ಇವಾಗ ಮುಂಬೈಯಲ್ಲಿದ್ದಾರೆ, ಅವರ ಆರೋಗ್ಯದಲ್ಲಿ ತುಂಬಾ ಏರುಪೇರು ಉಂಟಾಗಿದೆ. ಇವಾಗ ಅವರ ಆರೋಗ್ಯ ಚೇತರಿಕೆ ಕಂಡಿದೆ ಅಂತ ಹೇಳ್ತಿದ್ದಾರೆ. ಆದ್ರೆ ಯಾವಾಗ ಹಾಸ್ಪಿಟಲ್ ನಿಂದ ಡಿಸ್ಚಾರ್ಜ್ ಆಗ್ತಾರೋ ಗೊತ್ತಿಲ್ಲ. ಡಿಸ್ಚಾರ್ಜ್ ಆದ್ಮೇಲೆ ಬರ್ತಿರ್ಬಹುದು, ಚುನಾವಣೆ ಪ್ರಚಾರಕ್ಕೆ ಬರ್ತಾರೆ. ಪ್ರಭು ಚವ್ಹಾಣ್ ಎಂದು ಕೂಡ ಮಾತು ತಪ್ಪಲ್ಲ, ಚುನಾವಣೆ ಪ್ರಚಾರಕ್ಕೆ ಬರ್ತಾರೆ. ಆದ್ರೆ ಭಗವಂತ ಖೋಬ ಮತ್ತೆ ಪ್ರಭು ಚವ್ಹಾಣ್ ವಿಡಿಯೋ ಅಂತೂ ಸಖತ್ ವೈರಲ್ ಆಗ್ತಾ ಇದೆ. ನಾನೊಂದು ತೀರಾ ನೀನೊಂದು ತೀರಾ ಅನ್ನೋ ಒಂದು ವಿಡಿಯೋ ಫುಲ್ ವೈರಲ್. ಬೀದರಲ್ಲಿ ಯಾರು ಫೋನ್ ತೆಗೆದ್ರು ಬರೀ ಪ್ರಭು ಚವ್ಹಾಣ್ ಭಗವಂತ ಖೋಬ, ಪ್ರಭು ಚವ್ಹಾಣ್ ಭಗವಂತ ಖೋಬ, ಪ್ರಭು ಚವ್ಹಾಣ್ ಭಗವಂತ ಖೋಬ. ಕಾಂಗ್ರೆಸ್ಗರಂತೂ ಅದೇ ವಿಡಿಯೋವನ್ನ ಸ್ಟೇಟಸ್ಗೆ ಹಾಕ್ತಾ ಇದ್ದಾರೆ, ನಾನೊಂದು ತೀರಾ ನೀನೊಂದು ತೀರಾ ಅಂತ. ಕಾಂಗ್ರೆಸ್ನವ್ರು ಏನ್ ಹೇಳ್ತಾರೆ, ಬಿಜೆಪಿಯಲ್ಲಿ ಒಗ್ಗಟ್ಟಿಲ್ಲ ಅಂತ. ಬಿಜೆಪಿ ಅವ್ರು ಏನ್ ಹೇಳ್ತಿದೆ, ನಮ್ಮಲ್ಲಿ ಒಗ್ಗಟ್ಟಿದೆ, ನನ್ನ ಟಿಕೆಟ್ ಡಿಕ್ಲೇರ್ ಆದ್ಮೇಲೆ ಯಾರು ಕೂಡ ನನಗೆ ವಿರೋಧ ಮಾಡಿಲ್ಲ ಅಂತ ಭಗವಂತ ಖೋಬ ಹೇಳ್ತಿದ್ದಾರೆ. ಇತ್ತ JDS ನವರ ಜೊತೆ ಮೈತ್ರಿ ಧರ್ಮ ಕೂಡ ಸರಿಯಾಗಿ ಪಾಲನೆ ಆಗ್ತಾ ಇಲ್ಲ. ಇದು ಇದು ಬೀದರ್ ಬಿಜೆಪಿಯ ಒಂದು ರಾಜಕೀಯ ಚಿತ್ರಣ. JDS ಬಿಜೆಪಿ ಮೈತ್ರಿಯಲ್ಲಿರುವಂತಹ ಒಂದು ಪಕ್ಷದ ಇದೊಂದು ರಾಜಕೀಯ ಚಿತ್ರಣ. ನಾಳೆ ಎಪಿಸೋಡ್ ನಲ್ಲಿ ಕಾಂಗ್ರೆಸ್ ಚಿತ್ರಣದ ಬಗ್ಗೆ ನಿಮಗೆ ತೋರಿಸುವಂತಹ ಪ್ರಯತ್ನವನ್ನ ನಾವು ಮಾಡ್ತೀವಿ. ಹಾಗಾಗಿ ಭಗವಂತ ಖೋಬ ಈ ಬಾರಿ ಗೆಲುವನ್ನ ಸಾಧಿಸ್ತಾರ, ಎಲ್ಲರನ್ನ ತಮ್ಮ ಜೊತೆ ಸೇರಿಸ್ಕೋತಾರ, ಅದೇ ದರ್ಪ ಅದೇ ಅಹಂ ಅನ್ನ ಹೀಗೆ ಮುಂದುವರಿಸ್ತಾರ? ಬರೀ ಕಾರ್ಯಕರ್ತರ ಮೇಲೆ ಅಹಂ ತೋರಿಸೋದು, ದರ್ಪ ತೋರಿಸೋದು ಇನ್ನೂ ಮುಂದುವರಿಸಿದ್ರೆ ಕಾರ್ಯಕರ್ತರು ಯಾವ ರೀತಿ ಪಾಠ ಕಲಿಸ್ತಾರೆ? ಇವೆಲ್ಲವೂ ಮುಂದಿನ ಕೆಲವೇ ದಿನಗಳಲ್ಲಿ ಹೊರಬೀಳುವಂತ ಸಾಧ್ಯತೆ ಇದೆ. ಸ್ನೇಹಿತರೆ, ಇದಾಗಿತ್ತು ಕದಂಬ ನ್ಯೂಸ್ನ ಇಂದಿನ ಪೊಲಿಟಿಕಲ್ ಪ್ರೈಮ್ ಟೈಮ್. ಮತ್ತೆ ನಾಳೆಯ ಪೊಲಿಟಿಕಲ್ ಪ್ರೈಮ್ ಟೈಮ್ ನಲ್ಲಿ ಕಾಂಗ್ರೆಸ್ನ ವಿಚಾರವನ್ನ ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನ ನಾನು ಮಾಡ್ತೀನಿ. ಅಲ್ಲಿಯವರೆಗೆ ನಿರಂತರವಾಗಿ ನೋಡ್ತಾ ಇರಿ ನಮ್ಮ ಕದಂಬ ನ್ಯೂಸ್ ಕನ್ನಡ.